ಇಲ್ಲಿ ನಾವು ನೋಡಿದಾಗ ನಮ್ಮ ಹತ್ರ 5 ಷಡ್ಭುಜಗಳಿದಾವೆ ಅಥವಾ 5 ಷಟ್ಕೋನಗಳಿದಾವೆ ಅಂತ ಹೇಳ್ಬೋದು. ಮೊದಲನೇ ಚಿತ್ರ ನೋಡಿ, ಇದರಲ್ಲಿ ಒಂದು ಷಟ್ಕೋನ ಏನಿದೆಯೋ ಇದನ್ನ 6 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಅದ್ರಲ್ಲಿ 6ಕ್ಕೂ ಬಣ್ಣ ಹಚ್ಚಿರೋದ್ರಿಂದ ಇದು ಒಂದು ಪೂರ್ಣ ಷಟ್ಕೋನ ಅಂತಾಗುತ್ತೆ. ಒಂದು ಪೂರ್ಣ ಷಟ್ಕೋನ 6ರಲ್ಲಿ 6ಕ್ಕೂ ಬಣ್ಣ ಹಚ್ಚಿದ್ದಾರೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದನ್ನ ಒಂದು ಪೂರ್ಣ ಷಟ್ಕೋನ ಅಂತ ಹೇಳಿದಾಗ 2/3 ಅನ್ನೋದು ಉಳಿದಿರೋ ಯಾವ ಷಟ್ಕೋನಗಳಿಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಮೊದಲಿಗೆ 2/3 ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಷಟ್ಕೋನನ ಪರಿಗಣಿಸಿದೀವಿ. ಇಲ್ಲಿ 2/3 ಇರೋದ್ರಿಂದ ನಮ್ಮ ಈ ಷಟ್ಕೋನನ ನಾವು 3 ಭಾಗವಾಗಿ ಮಾಡಬೇಕು. 3 ಭಾಗವಾಗಿ ಮಾಡಿ 2 ಭಾಗಕ್ಕೆ ನಾವು ಬಣ್ಣ ಹಚ್ಚಬೇಕು. ಹೌದೋ ಅಲ್ವೋ? ಈಗ ಅಂಶ ಅನ್ನೋದು ನಾವು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದೀವಿ ಅಂತ, ಛೇದ ಅನ್ನೋದು ಎಷ್ಟು ಭಾಗಗಳಿದೆ ಅಂತ. ಈ ಪರ್ಟಿಕ್ಯುಲರ್ ಉದಾಹರಣೆಗೆ ಮಾತ್ರ 2/3 ಅನ್ನೋದು ಇದಕ್ಕೆ ಸಮಾನವಾಗಿದೆ. ಈಗ 2/3 ಅನ್ನೋದು ಉಳಿದಿರುವ 4 ಷಟ್ಕೋನಗಳಲ್ಲಿ ಯಾವುದಕ್ಕೆ ಸಮಾನವಾಗಿದೆ ಅಂತ ನೋಡ್ಬೇಕು. ಈ ಷಟ್ಕೋನ ನೋಡೋಣ, ಎರಡನೇದು. ಇದು ಬಂದು 6 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೂರನೇದು ಸಹ 6 ಭಾಗ. ನಾಲ್ಕನೇದು ನೋಡಿ, ಅದೂ 6 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಐದನೇದೂ 6 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮತ್ತೊಂದ್ಸರಿ ನೋಡೋಣ. 6 ಭಾಗದಲ್ಲಿ 1, 2, 3, 4 4 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇದರಲ್ಲಿ 1, 2 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇದರಲ್ಲಿ 4 ಭಾಗಕ್ಕೆ ಮತ್ತೆ ಕೊನೆಯ ಚಿತ್ರದಲ್ಲೂ 4 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇಲ್ಲಿ ಪ್ರತಿಯೊಂದು ಷಟ್ಕೋನನೂ 6 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ನಾವು 2/3 ಅಂತ ಬರೆದಾಗ ನಮ್ಮ ಈ ಷಟ್ಕೋನ ಏನಿದೆಯೋ ಇದು 3 ಭಾಗವಾಗಿ ಡಿವೈಡ್ ಆಗಿದೆ. ನಾವೇನ್ ಮಾಡ್ಬೋದು? ಇದನ್ನ 6 ಭಾಗವಾಗಿ ಡಿವೈಡ್ ಮಾಡೋಣ. ಇಲ್ಲಿರುವ 2 ಭಾಗ ಬಣ್ಣ ಹಚ್ಚಿರೋದು ಏನಾಗುತ್ತೆ ಅಂತ ನೋಡೋಣ. ಇಲ್ಲ, ಇನ್ನೊಂದು ಸ್ವಲ್ಪ ಸೊಟ್ಟ ಇರೋದು ಬಿಟ್ರೆ ಈ ಷಟ್ಕೋನನ ನೋಡಿ, ಇಲ್ಲಿ ಈ ಒಂದು ಭಾಗ ಏನಿದೆಯೋ ನಾವು ಆಗ್ಲೇ ಬಣ್ಣ ಹಚ್ಚಿದ್ದು ಅದು ಡಿವೈಡ್ ಆಗಿದೆ. ಒಂದು ಭಾಗ ಇವಾಗ 2 ಆಗಿದೆ. ಅದೇ ರೀತಿ ಈ ಎರಡನೇ ಭಾಗ ನೋಡಿ, ಇದೊಂದು ಪೂರ್ತಿ ಭಾಗ ಅಲ್ವಾ, ಇದು ಸಹ ಈಗ 2 ಆಗಿದೆ. 2/3 ಅಂತ ಇದ್ದಾಗ ನಮ್ಮ ಷಟ್ಕೋನ 3 ಭಾಗವಾಗಿ ಡಿವೈಡ್ ಆಗಿತ್ತು. ಈಗ ಇದು 6 ಭಾಗವಾಗಿ ಡಿವೈಡ್ ಆಗಿದೆ. ಬಣ್ಣ ಹಚ್ಚಿದ ಭಾಗ ಎಷ್ಟು? ಮುಂಚೆ 2 ಅಂತ ಇತ್ತು. ಈಗ 1, 2, 3 ಮತ್ತೆ 4. 2 ಅನ್ನೋದು 4ಕ್ಕೆ ಸಮಾನವಾಗುತ್ತೆ, 3 ಅನ್ನೋದು 6ಕ್ಕೆ. ಹಾಗಾದ್ರೆ ನಮ್ಮ 2/3 ಅನ್ನೋದು 4/6ಗೆ ಈಕ್ವಲ್ ಆಗುತ್ತೆ ಅಂತ ಆಯ್ತು. ಉಳಿದಿರೋ 4 ಷಟ್ಕೋನಗಳಲ್ಲಿ ಚೆಕ್ ಮಾಡೋಣ 4/6 ಎಲ್ಲೆಲ್ಲಿದೆ ಅಂತ. ನೋಡ್ಬೋದು, ಎರಡನೇ ಷಟ್ಕೋನದಲ್ಲಿ 6 ಭಾಗ 4ನ್ನ ತಗೊಂಡಿದೀವಿ, ಅಂದ್ರೆ 4ಕ್ಕೆ ಬಣ್ಣ ಹಚ್ಚಿದೀವಿ. ಇದು 2/3ಗೆ ಈಕ್ವಲ್ ಆಗುತ್ತೆ. ಮೂರನೇದ್ ನೋಡಿ, ಬರೀ 2 ಭಾಗಕ್ಕೆ ಬಣ್ಣ ಹಚ್ಚಿದೀವಿ, ಇರೋದು 6 ಭಾಗ. ಇದು 2/3ಗೆ ಈಕ್ವಲ್ ಆಗಲ್ಲ. ನಾಲ್ಕನೇ ಷಟ್ಕೋನ ನೋಡಿ, ಇದ್ರಲ್ಲೂ 4/6 ಇದೆ, ಐದನೇದ್ರಲ್ಲೂ 4/6 ಇದೆ. 4/6 ಅನ್ನೋದು 2/3ಗೆ ಈಕ್ವಲ್ ಆಗುತ್ತೆ ಅಂತ ನಾವು ತೋರಿಸಿದೀವಿ. ಈ ರೀತಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರನ ಮಾಡ್ತಾ ಹೋಗ್ಬೇಕು.